ಎಲ್ಲರಿಗೂ ನಮಸ್ಕಾರ. ಇವತ್ತು ಬಸ್ಳೆ ಸೊಪ್ಪಿನ ಸಾಂಬಾರು, ಇದನ್ನು ಕುಕ್ಕರ್ನಲ್ಲಿ ವಿಸಿಲ್ ಮಾಡದೇನೆ ಹಾಗೆಯೇ ಡೈರೆಕ್ಟಾಗಿ ಬೇಯಿಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಬಸ್ಳೆ ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಕೆಲವರಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಸೊಪ್ಪು. ಅದರಲ್ಲಿ ನನಗೂ ಕೂಡ ಅಷ್ಟೇ ತುಂಬ ಇಷ್ಟವಾದ ಸೊಪ್ಪು ಅಂದರೆ ಬಸ್ಳೆ ಸೊಪ್ಪು. ನನಗೆ ಈ ಸೊಪ್ಪನ್ನೆಲ್ಲ ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ಆ ನೀರನ್ನೆಲ್ಲ ಮೇಲ್ಗಡೆದೆಲ್ಲ ಕಾಟನ್ ಬಟ್ಟೆಲಿ ಒರೆಸ್ಕೊಂಡು ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದ್ರ ಜೊತೆಗೆ ದಂಟು ಬರುತ್ತಲ್ವ, ಆ ದಂಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರಿಗೆ. ಬಟ್ ಆ ದಂಟನ್ನು ಏನಂದರೆ, ಕೆಲವರು ಆ ದಂಟಿನ ತೊಗಟೆಯನ್ನು ಮೇಲ್ಗಡೆ ಒಂದು ಲೇಯರ್ ಬರುತ್ತಲ್ಲ ಸಿಪ್ಪೆ ಥರ, ಅದನ್ನು ತೆಗೆಯೋದೇ ಇಲ್ಲ, ಹಾಗೆ ಹಾಕಿಬಿಡ್ತಾರೆ. ಹಾಗೆ ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸಾಂಬಾರು. ಈ ಥರ ನೋಡಿ, ಸಿಪ್ಪೆಯನ್ನು ತೆಗಿಬೇಕು. ಆ ಒಂದು ಲೇಯರ್ ಇರುತ್ತಲ್ವ, ಆ ಲೇಯರ್ ಒಂದು ಈ ಥರ ಸಿಪ್ಪೆಯನ್ನು ತೆಗೆದು ಆ ದಂಟುಗಳನ್ನು ಸಾಂಬಾರಿಗೆ ಆ್ಯಡ್ ಮಾಡೋದ್ರಿಂದ ಆ ದಂಟಿನಲ್ಲಿರುವ ಆ ಒಂದು ಫ್ಲೇವರ್ ಏನಿದೆ ಅದು ಸಾರಿಗೆ ಬಿಟ್ಕೊಳ್ತಾ ಹೋಗುತ್ತೆ. ಆ ಸಿಪ್ಪೆ ತೆಗೆದೇ ಇದ್ದರೆ, ಈ ಥರ ಸಿಪ್ಪೆ ತೆಗೆದೇ ಇದ್ದರೆ ಆ ಸಾಂಬಾರು ಅಷ್ಟೊಂದು ಚೆನ್ನಾಗಿರಲ್ಲ. ಆ ಫ್ಲೇವರು ಬಸ್ಳೆ ಸೊಪ್ಪಿನ ಫ್ಲೇವರ್ ಅನ್ನೋದು ಸಾರಿಗೆ ಹರಡ್ಕೊಳ್ಳೋದೇ ಇಲ್ಲ. ಸೊ ಅದರಿಂದ ನಾವು ಈ ಥರ ಈ ಥರ ದಂಟಿನ ಒಂದು ಸಿಪ್ಪೆಯನ್ನು ತೆಗಿಲೇಬೇಕಾಗುತ್ತೆ. ಸೊ ಎಲ್ಲ ದಂಟು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಾಗಿದೆ. ಇವಾಗ ಸೊಪ್ಪನ್ನು ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಕೂಡ ಅಷ್ಟೇ ಸ್ವಲ್ಪ ತಗೊಂಡು ಚಿಕ್ಕದಾಗಿ ಸಣ್ಣದಾಗಿ ಇದನ್ನ ಕಟ್ ಮಾಡ್ಕೊಂಬಿಡೋಣ ಸೊಪ್ಪನ್ನು. ಸೊ ಈ ಥರ ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಈ ಸಾಂಬಾರು ನಮಗೆ ಅನ್ನದ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಜೊತೆಗೆ, ದೋಸೆ ಜೊತೆಗೆ, ಎಲ್ಲ ತಿಂಡಿಗಳ ಜೊತೆಗೂ ಕೂಡ ಚೆನ್ನಾಗಿರುತ್ತೆ. ತುಂಬ ಇಷ್ಟವಾದ ಒಂದು ಸೊಪ್ಪಿನ ಸಾಂಬಾರು ಇದು. ನಾನು ಹೇಳೋ ಈ ಮೆಥಡ್ನಲ್ಲಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ವಿಸಿಲ್ ಮಾಡಿದರೆ ತುಂಬ ಕರಗೋದಂಗೆ ಆಗುತ್ತೆ. ಸೊ ವಿಸಿಲ್ ಮಾಡೋಕ್ಕೆ ಹೋಗಬೇಡಿ, ಈ ಥರ ಡೈರೆಕ್ಟಾಗಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ದಂಟನ್ನೆಲ್ಲ ಆ ಥರ ಸಿಪ್ಪೆ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ನುಗ್ಗೆಕಾಯಿ ಕಂಡ ಹಾಗೆ ಕಾಣಿಸ್ತಾ ಇದೆ. ಸೊ ಇದನ್ನು ಸೊಪ್ಪು ಕೂಡ ಹೆಚ್ಚಿಕೊಂಡಾಗಿದೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಮಣ್ಣಿನ ಬಾಣಲೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಮೊದಲು ನಾವು ಏನು ಕ್ಲೀನ್ ಮಾಡ್ಕೊಂಡಿದ್ವಲ್ಲ ಸಿಪ್ಪೆ ತೆಗೆದು ದಂಟು, ಅದನ್ನು ಬೇಯಿಸ್ಕೊಳ್ಳೋಣ. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ, ಇದು ಜೊತೆಗೆ ಸೊಪ್ಪು ಹಾಕಿಬಿಟ್ರೆ ಸೊಪ್ಪು ಬೇಗ ಬೆಂದುಬಿಡುತ್ತೆ, ದಂಟು ಬೇಯಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಡೈರೆಕ್ಟಾಗಿ ವಿಸಿಲ್ ಮಾಡಿದೇನೆ ಬರೀ ನೀರು ಹಾಕಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ನಾವು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಸೊ ಇದನ್ನು ಇದೇ ಥರ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇದನ್ನು ಬೇಯಕ್ಕೆ ಬಿಟ್ಬಿಡೋಣ. ಇದೇ ಥರ ಅದು ಚೆನ್ನಾಗಿ ಬೆಂದ್ಕೊಳ್ತಾ ಇರುತ್ತೆ. ನೋಡಿ, ಈಗ ಸ್ವಲ್ಪ ಕುದಿ ಬಂದಿದೆ ಅಲ್ವಾ, ಇನ್ನೂ ಚೆನ್ನಾಗಿ ಬೇಯಬೇಕು ಇದು ಬೇಯೋದ್ರೊಳಗೆ ನಾವು ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಬಿಡೋಣ. ನೋಡಿ, ಸಾಂಬಾರು ಪುಡಿ ತೊಗೊಂಡಿದ್ದೀನಿ, ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಮತ್ತು ಕಾಯಿ ಪೀಸಸನ್ನು ತೊಗೊಂಡಿದ್ದೀನಿ. ಇದಿಷ್ಟೇ ಇದಕ್ಕೆ, ಯಾಕೆಂದರೆ ಸಾಂಬಾರು ಪುಡಿಯಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸು ಇರುತ್ತೆ. ಅದರಿಂದ ಇಷ್ಟು ಹಾಕಿದರೆ ಸಾಕಾಗುತ್ತೆ. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ನಾವು ರುಬ್ಕೊಂಡ್ಬಿಡೋಣ. ನೋಡಿ, ಮಸಾಲೆ ಕೂಡ ರೆಡಿಯಾಗೋಯಿತು. ಇಷ್ಟೇ ಇದು ಮಸಾಲೆ, ಇದಕ್ಕೆ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ. ಮಸಾಲೆ ಕೂಡ ರೆಡಿ ಆಯಿತು. ಇವಾಗ ಇಲ್ಲಿ ಈ ದಂಟಿಗೆ ನಾನು ಒಂದು ಆನಿಯನ್ ಆ್ಯಡ್ ಮಾಡಿದ್ದೀನಿ, ದೊಡ್ಡ ಆನಿಯನ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಈಗ ಟೊಮೆಟೊ ಕೂಡ ಸೇರಿಸ್ತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ನಾಟಿ ಟೊಮೆಟೊ. ಅದು ಕೂಡ ಇದಕ್ಕೆ ಹುಣಸೆಹಣ್ಣು ಅಥವಾ ಹುಣಸೆಹಣ್ಣಿನ ರಸ ಅದನ್ನೆಲ್ಲ ಹಾಕುವ ಏನು ಅವಶ್ಯಕತೆಯೇ ಇಲ್ಲ. ಸೊ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ, ಇನ್ನೊಂದು ಸ್ವಲ್ಪ ಬಾಡಬೇಕಾಗತ್ತೆ ಇದು. ಆ ದಂಟೆಲ್ಲ ಚೆನ್ನಾಗಿ ಬೆಂದ್ಕೊಂಡ್ಬಿಟ್ರೆ ಇವಾಗ ನೋಡಿ ಸೊಪ್ಪು ಸೇರಿಸ್ಬಿಡೋಣ ನಾವು. ಇವಾಗ ನೋಡಿ, ಫ್ರೆಶ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊಪ್ಪು. ಇದನ್ನು ಬಸ್ಳೆ ಸೊಪ್ಪನ್ನು ನಾನು ಈಗ ಸೇರಿಸ್ತಾ ಇದ್ದೀನಿ. ದಂಟು ಆಲ್ಮೋಸ್ಟ್ ಬೆಂದಿದೆ. ಅದು ಈ ಸೊಪ್ಪು ಬೇಯೋದಕ್ಕೆ ಏನು ಟೈಮ್ ತೊಗೊಳ್ಳಲ್ಲ. ಅದು ಸ್ವಲ್ಪ ಮುಚ್ಚಿ ಇದನ್ನು ಬೇಯಿಸ್ಬಿಡೋಣ. ಹೀಗೆ ಡೈರೆಕ್ಟಾಗಿ ನಾವು ಬೇಯಿಸೋದ್ರಿಂದ ಆ ಸೊಪ್ಪಿನ ಫ್ಲೇವರು, ಆ ದಂಟು, ಅದು ಎಷ್ಟು ಚೆನ್ನಾಗಿರುತ್ತೆ ತಿನ್ನೋಕೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ಬೇಯ್ತಾ ಇದೆ ಅಲ್ವಾ. ಇವಾಗ ಏನು ಮಾಡೋಣ, ನಾವು ಇದಕ್ಕೆ ಬೇಳೆ ಸೇರಿಸ್ಬೇಕಲ್ವಾ. ನೀವು ಯಾವುದಾದ್ರೂ ಬೇಳೆ ಸೇರಿಸ್ಬೋದು, ತೊಗರಿ ಬೇಳೆ ಅಥವಾ ಹೆಸರು ಬೇಳೆ ಅಥವಾ ಮಸೂರ್ ದಾಲ್, ನಿಮ್ಗೆ ಯಾವ ಬೇಳೆ ಇಷ್ಟನೋ ನೀವು ಯಾವ್ದು ಯೂಸ್ ಮಾಡ್ತೀರೋ ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಹೆಸರು ಬೇಳೆಯನ್ನು ಒಂದು 4 ಸ್ಪೂನ್ ತೊಗೊಂಡು ಅದನ್ನು 3 ವಿಸಿಲ್ ಮಾಡಿಕೊಂಡು ಇಟ್ಕೊಂಡಿದ್ದೆ. ಈಗ ಸೇರಿಸ್ತಾ ಇದ್ದೀನಿ ಇದಕ್ಕೆ. ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ನಾವು ತೊಗರಿಬೇಳೆ ಅಷ್ಟೊಂದು ಜಾಸ್ತಿ ಯೂಸ್ ಮಾಡಲ್ಲ, ಅದರಿಂದ ಹೆಸರುಬೇಳೆ, ತೊಗರಿಬೇಳೆ ಕೂಡ ಹಾಕಿದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೀವು ತೊಗರಿಬೇಳೆ ಯೂಸ್ ಮಾಡೋರಾದರೆ ತೊಗರಿಬೇಳೆ ಒಂದು 3-4 ವಿಸಿಲ್ ಮಾಡಿಕೊಂಡು ಈ ಥರ ಸೇರಿಸ್ಬಿಟ್ರೆ ಆಯಿತು. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ. ಬೇಳೆ ಜೊತೆಗೆ ಸೊಪ್ಪು, ದಂಟು ಎಲ್ಲವೂ ಕೂಡ ಚೆನ್ನಾಗಿ ಕುದೀತಾ ಇದೆ. ಇದನ್ನು ಕೂಡ ಸ್ವಲ್ಪ ಮುಚ್ಚಿ ಅದು ಕುದಿ ಬರೋಕ್ಕೆ ಬಿಟ್ಬಿಡೋಣ. ನೋಡಿ, ಇವಾಗ ಚೆನ್ನಾಗಿ ಕುದೀತಾ ಇದೆ ಅಲ್ವಾ. ಇವಾಗೇನು ನಾವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಮಸಾಲೆ ಸೇರಿಸೋ ಸಮಯ ಆಗಿದೆ ಇವಾಗ. ಸೊ ಮಸಾಲೆ ಸೇರಿಸ್ತಾ ಇದ್ದೀನಿ.
ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಹಾಕೋ ಅವಶ್ಯಕತೆ ಇಲ್ಲ. ಜಸ್ಟ್ ನಮಗೆ ಸಾಂಬಾರು ಪುಡಿ ಇದ್ದರೆ ಸಾಕು. ಇದನ್ನು ಕಾಯಿ ಮಾತ್ರ ಹಾಕಲೇಬೇಕಾಗುತ್ತೆ, ಕಾಯಿ ಹಾಕಲಿಲ್ಲ ಅಂದರೆ ಚೆನ್ನಾಗಿರಲ್ಲ. ಸೊ ಎಲ್ಲ ಈ ಥರ ಮಸಾಲೆ ಸೇರಿಸಿ ಮಿಕ್ಸಪ್ ಮಾಡ್ಕೊಬಿಡೋಣ. ಇದಕ್ಕೆ ಯಾವುದೇ ಗರಂ ಮಸಾಲೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ನೋಡಿ ಸಾಂಬಾರು ಕುದೀತಾ ಇದೆ, ರೆಡಿನೇ ಆಗೋಯ್ತು ಸಾಂಬಾರು. ಇನ್ನೇನು ಕುದ್ರೆ ಆಗೋಯ್ತು ಅಷ್ಟೇ. ಈ ರೀತಿಯಲ್ಲಿ ಮಾಡಿ ಒಮ್ಮೆ ನೀವು ಮಾಡಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಆ ಫ್ಲೇವರ್ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಸಾಂಬಾರು ರೆಡಿನೇ ಆಗೋಯ್ತು. ಬಸಳೆ ಸೊಪ್ಪಿನ ಸಾಂಬಾರು ತುಂಬಾ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು.